ಹಾಯ್ ನಮಸ್ತೆ ವೆಲ್ಕಮ್ ಸ್ನೇಹಿತರೆ. ನಾನು ಏನಂದ್ರೆ ಈಗಾಗಲೇ ಪಂಚವಾರ್ಷಿಕ ಯೋಜನೆಗಳನ್ನು ನಿಮಗೆ ಹೇಳ್ತಿದ್ದೆ. ಪಾರ್ಟ್ 1 ಪಂಚವಾರ್ಷಿಕ ಯೋಜನೆಯ ಪಾರ್ಟ್ 1 ನಾನು ಹೇಳಿದೆ. ಅದನ್ನು ನೀವೇನಂದ್ರೆ ಯಾರು ನೋಡಿಲ್ಲ ಅದನ್ನು ನೋಡೋಕೆ ಸಾಧ್ಯ ಆಗಿರಬೇಕು. ಓಕೆ, ನಮ್ಮ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಈಗಲೇ ಏನಂದ್ರೆ ಸಬ್ಸ್ಕ್ರೈಬ್ ಆಗಬೇಕು. ದೆನ್ ನೆಕ್ಸ್ಟ್ ಎರಡನೇ ಪಂಚವಾರ್ಷಿಕ ಯೋಜನೆಯಿಂದ ಸ್ಟಾರ್ಟ್ ಮಾಡಬೇಕು. ಹಾಗಾದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಐತಿಹಾಸಿಕ ಯೋಜನೆಗಳನ್ನು ನಾನು ಹೇಳಿದೆ. ನಾನು ಬಾಂಬೆ ಯೋಜನೆ, ಜನತಾ ಯೋಜನೆ, ಸರ್ವೋದಯ ಯೋಜನೆ, ಓಕೆ, ಈ ಥರ ಏನಂದ್ರೆ ಗಾಂಧಿ ಯೋಜನೆ, ಈ ಥರ ಇದರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದೆ. ಇವತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯಿಂದ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಹಾಗಾದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ 1956ರಿಂದ 1961ರವರೆಗೆ ಇರ್ತದೆ. ಓಕೆ, ಸೇಮ್ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದ್ದೀನಿ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದ ಅಂತೇಳಿ ನಾನು ಹೇಳಿದ್ದೆ. ಓಕೆ, ಹಾಗಾದರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರು ಆಗಿರ್ತಾರ. ನೆಕ್ಸ್ಟ್ ಉಪಾಧ್ಯಕ್ಷ ಆದವರು ಟಿ ಕೃಷ್ಣಮಾಚಾರಿ ಅಂತ ಹೇಳ್ತೀವಿ. ಟಿ ಕೃಷ್ಣಮಾಚಾರಿ ಅವರು ಭಾರತದ ಹಣಕಾಸು ಮಂತ್ರಿಯಾಗಿ ಕೂಡ ಇವರು ಕಾರ್ಯವನ್ನು ಮಾಡಿದವರು ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಯೋಜನೆಯು ಸಮಾಜವಾದಿ ತತ್ವದ ಆಧಾರದ ಮೇಲೆ ಜಾರಿಗೆಗೊಳಿಸಲಾಯಿತು. ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಯಾವ ತತ್ವದ ಆಧಾರದ ಮೇಲೆ ಜಾರಿಗೆ ತರಲಾಯಿತು ಅಂದರೆ ಅದು ಸಮಾಜವಾದಿ ತತ್ವದ ಆಧಾರದ ಮೇಲೆ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಎರಡನೇ ಪಂಚವಾರ್ಷಿಕ ಯೋಜನೆಯು ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೈತಿ. ಆದ ಕಾರಣ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಕೈಗಾರಿಕಾ ಯೋಜನೆ ಅಂತೇಳಿ ಕರೀತಾರ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರ್ತದ, ಕೈಗಾರಿಕಾ ಯೋಜನೆ ಅಂತೇಳಿ ಕರಿತೀವಿ. ಹಾಗಾದರೆ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು PC ಮಹಾಲ್ನೋಬಿಸ್ ಮಾದರಿ ಅಂತೇಳಿ ಕರಿತೀವಿ. ಓಕೆ, PC ಮಹಾಲ್ನೋಬಿಸ್ ಮಾದರಿ ಅಂತೇಳಿ ಕರಿತೀವಿ ಎರಡನೆಯ ಪಂಚವಾರ್ಷಿಕ ಯೋಜನೆ. ನಾನು ಈಗಾಗಲೇ ನಿಮಗೆ ಹೇಳಿರೋ ಪ್ರಕಾರ ಭಾರತದಲ್ಲಿ 1956ರಿಂದ 1961ರವರೆಗೆ ಭಾರತದಲ್ಲಿ ಕೈಗಾರಿಕಾ ಚಳುವಳಿ ಆರಂಭ ಆಗ್ತದ ಅಂತೇಳಿ ಹೇಳಿದೆ ನಾನು. ಓಕೆ, ಆ ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಈ ಎರಡನೇ ಪಂಚವಾರ್ಷಿಕ ಯೋಜನೆ ಮಾದರಿ ಯಾವುದಂತ ಕೇಳಿದರೆ ಸ್ನೇಹಿತರೆ PC ಮಹಾಲ್ನೋಬಿಸ್ ಮಾದರಿ ಅಂತೇಳಿ ಕರೀತಾರ. ಈ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 1956 ಏಪ್ರಿಲ್ 20ರಂದು ಭಾರತದಲ್ಲಿ ಮೊದಲನೇ ಕೈಗಾರಿಕಾ ನೀತಿ ಆಗ್ತದ. ಸೆಕೆಂಡ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂತೇಳಿ ಕರಿತೀವಿ. ಹಾಗಾದರೆ ದೇಶದ ಮೊದಲ ಕೈಗಾರಿಕಾ ನೀತಿ ಆಗಿದ್ದು 1948 ಆಗಸ್ಟ್ 6ಕ್ಕೆ ಏನಾಗ್ತದ ದೇಶದಲ್ಲಿ ಮೊದಲನೆಯ ಕೈಗಾರಿಕಾ ನೀತಿ ಆಗ್ತದ. ಈ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಎರಡನೆಯ ಕೈಗಾರಿಕಾ ನೀತಿ ಆಗ್ತದ. ಈ ಎರಡನೇ ಕೈಗಾರಿಕಾ ನೀತಿಯನ್ನು ಭಾರತದ ಆರ್ಥಿಕ ವ್ಯವಸ್ಥೆ ಸಂವಿಧಾನ ಅಂತೇಳಿ ಕರೀತಾರ. ಓಕೆ, ಹಾಗಾದರೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ GDP ಗುರಿ 5ರಷ್ಟು ಹಾಕ್ಕೊಂಡಿದ್ರು. ಬಟ್ GDP ಸಾಧಿಸಿದ್ದು 4.75% ಮಾತ್ರ GDP ಸಾಧಿಸ್ತಾರ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದಾಜಕ್ಕಿಂತ ಜಾಸ್ತಿ ಬಂತು. ಸೊ ಅದ ಕಾರಣ ಜಾಸ್ತಿ ಏನಂದ್ರೆ ಅಂದಾಜು ಮಾಡಿರ್ತಾರೆ. ಇಲ್ಲಿ 5% ಏನಂದ್ರೆ ಅಂದಾಜು ಮಾಡಿದ್ರು, ಬಟ್ ಅಷ್ಟು ಆಗಿರಂಗಿಲ್ಲ, 4.75 ಆಗ್ತದ. ಹಾಗಾದರೆ ಈ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ 1957ರಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರವನ್ನು ಸ್ಥಾಪಿಸಲಾಯಿತು. ಭಾರತದ ಸಂಖ್ಯಾಶಾಸ್ತ್ರ. ಹಾಗಾದ್ರೆ ನಮ್ಮ ಪ್ರತಿ ವರ್ಷ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಜೂನ್ 29ರಂದು ಭಾರತೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಅಥವಾ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. PC ಮಹಾಲ್ನೋಬಿಸ್ ಅವರನ್ನು ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. PC ಮಹಾಲ್ನೋಬಿಸ್ ಅವರ ಜನ್ಮದಿನ ಆಗಿರುವಂಥ ಜೂನ್ 29ನ್ನು ಭಾರತದಲ್ಲಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರ. ಈ ಪಾಯಿಂಟ್ಸ್ ನೆನಪಿರಬೇಕು. ನೆಕ್ಸ್ಟ್ 1958ರಲ್ಲಿ DRDO ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ಓಕೆ, DRDO ಫುಲ್ ಫಾರ್ಮ್ ಕೇಳ್ತಾರೆ ನಿಮಗೆ. ಹಾಗಾದ್ರೆ ಇದು ಏನಂದ್ರೆ ಡಿಫೆನ್ಸ್ ಆಗಬೇಕು ಸ್ನೇಹಿತರೆ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತೇಳಿ ಕರಿತೀವಿ. ಯಾವುದು? ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಕರಿತೀವಿ. ಈ DRDO ಕೇಂದ್ರ ಕಚೇರಿ ಇರೋದು ನವದೆಹಲಿ ಒಳಗೆ. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಅಂತೇಳಿ ಹೇಳ್ಬೋದು. 1958ರಲ್ಲಿ ನಮ್ಮಲ್ಲಿ ಏನಂದ್ರೆ ಪರಮಾಣು ಆಯೋಗವನ್ನು ನೇಮಿಸಲಾಗ್ತದ. ಪರಮಾಣು ಆಯೋಗವನ್ನು ನೇಮಕ ಮಾಡಲಾಗ್ತದ. ಇಲ್ಲಿ ಏನಂದ್ರೆ ಅಟೋಮಿಕ್
ಎನರ್ಜಿ ಕಮಿಷನ್ ಅಂತೇಳಿ ಕರಿತೀವಿ. ಆಟೋಮಿಕ್ ಎನರ್ಜಿ ಕಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರ. ಇದರ ಕೇಂದ್ರ ಕಚೇರಿ ಇರೋದು ಸ್ನೇಹಿತರೆ ಮುಂಬೈಯಲ್ಲಿ. ಇಂಪಾರ್ಟೆಂಟ್. ಓಕೆ, ಪರಮಾಣು ಆಯೋಗದ ಕೇಂದ್ರ ಕಚೇರಿ ಇರೋದು ಮುಂಬೈಯಲ್ಲಿ 1958ರಲ್ಲಿ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಈ ಪರಮಾಣು ಆಯೋಗವನ್ನು ಸ್ಥಾಪಿಸಿದವರು, ಇದರ ಅಧ್ಯಕ್ಷರು ಯಾರು ಅಂತೇಳಿ ಕೇಳ್ತಾರ. ಇದರ ಅಧ್ಯಕ್ಷರು ಯಾರು ಅಂದ್ರೆ ಹೋಮಿ ಜಹಾಂಗೀರ್ ಬಾಬಾ ಅಂತೇಳಿ ಕರಿತೀವಿ. ಇದರ ಅಧ್ಯಕ್ಷ ಯಾರು ಅಂದ್ರೆ ಹೋಮಿ ಜಹಾಂಗೀರ್ ಬಾಬಾ. ಬಾಬಾ ಬುಡಾನ್ಗಿರಿ ಅಲ್ಲ, ಬಾಬಾ ಬುಡಾನ್ಗಿರಿಯವರು ನಮ್ಮ ದೇಶಕ್ಕೆ ಇಥೋಪಿಯಾದಿಂದ ಕಾಫಿ ತಳಿ ಅಂತಂದು ಏನಂದ್ರೆ ಅವ್ರೇನಂದ್ರೆ ನಮ್ಮ ಕಾಫಿಯನ್ನು ನಮಗೆ ಪರಿಚಯ ಮಾಡಿದವರು ಅವರು ಬಾಬಾ ಬುಡಾನ್ಗಿರಿ. ಇವರು ಹೋಮಿ ಜಹಾಂಗೀರ್ ಬಾಬಾ ಅಂತೇಳಿ ಕರಿತೀವಿ. ಯಾವುದರ ಅಧ್ಯಕ್ಷ ಇವರು? ಪರಮಾಣು ಆಯೋಗದ ಅಧ್ಯಕ್ಷರಾಗಿದ್ದರು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಈ ಯೋಜನೆ ಅವಧಿಯಲ್ಲಿ 3 ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಭಾರತದಲ್ಲಿ ಸ್ಥಾಪನೆ ಆಗ್ತದ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಯಿತು ಅಂತೇಳಿ ಕೇಳ್ತಾರೆ? 2ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸ್ಥಾಪನೆ ಆಗ್ತದ ಸ್ನೇಹಿತರೆ. ಆ ಬೃಹತ್ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವುದು ಅಂತೇಳಿ ನಿಮಗೆ ಕ್ವಶನ್ ಕೇಳಿದ್ರ, ಒಂದನೇದು ಬಿಲಾಯಿ ಅಂತೇಳಿ ಕರಿತೀವಿ. ಓಕೆ, ಬಿಲಾಯಿ ಅಂತೇಳಿ ಕರಿತೀವಿ. ಹಾಗಾದರೆ ಬಿಲಾಯಿ, ಬಿಸ್ಕೋ ಅಂತೇಳಿ ಕೂಡ ಕರೀತಾರ. ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತೇಳಿ ಕರಿತೀವಿ. ಓಕೆ, ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಂತ ಹೇಳ್ತೀವಿ. ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಸ್ಥಾಪನೆ ಆಗ್ತದ. ಇದು ಯಾವ ದೇಶದ ಸಹಾಯದೊಂದಿಗೆ ಸ್ಥಾಪನೆ ಆಯಿತು ಅಂದ್ರೆ ರಷ್ಯಾ ದೇಶದ ಸಹಾಯದೊಂದಿಗೆ ಸ್ಥಾಪನೆ ಆಯಿತು. 1956ರಲ್ಲಿ ಸ್ಥಾಪನೆ ಆಗ್ತದ ಬಿಲಾಯಿ. ದೆನ್ ನೆಕ್ಸ್ಟ್ ಏನಂದ್ರೆ ರೂರ್ಕೆಲಾ ಸ್ಥಾಪನೆ ಆಗ್ತದ. ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗ್ತದ. ರೂರ್ಕೆಲಾ ಒಡಿಸ್ಸಾ ರಾಜ್ಯದಲ್ಲಿ ಸ್ಥಾಪನೆ ಆಗ್ತದ. ಪಶ್ಚಿಮ ಜರ್ಮನಿಯ ಸಹಾಯದೊಂದಿಗೆ ಸ್ಥಾಪನೆ ಆಗ್ತದ. 1955-56ನೇ ಆರ್ಥಿಕ ವರ್ಷದಲ್ಲಿ ಇದನ್ನು ಕೂಡ ಸ್ಥಾಪನೆ ಮಾಡ್ತಾರ. 55-56 ಎಕನಾಮಿಕ್ ಇಯರಲ್ಲಿ ಕೂಡ ಇದನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಉದ್ಘಾಟನೆ ಆಗಿದ್ದು ಡಿಸೆಂಬರ್ ಜನವರಿ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ 56 ಹೇಳ್ಬೋದು ಇದಕ್ಕೆ ಕೂಡ. ಓಕೆ, ದೆನ್ ನೆಕ್ಸ್ಟ್ 3ನೇದು ದುರ್ಗಾಪುರು ಅಂತೇಳಿ ಕರಿತೀವಿ. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ ದುರ್ಗಾಪುರು. ಇದು ಇರೋದು ಯಾವ ದೇಶದ ಸಹಾಯದೊಂದಿಗೆ ಅಂತ ಕೇಳಿದ್ರೆ ಇಂಗ್ಲೆಂಡ್ ದೇಶದ ಸಹಾಯದೊಂದಿಗೆ ಏನಂದ್ರೆ ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. 3 ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಬೇರೆ ಬೇರೆ ಎಕ್ಸಾಮಲ್ಲಿ IAS ಇಂದ ಹಿಡಿದು KS ಬೇರೆ ಬೇರೆ ಎಕ್ಸಾಮಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಈ 3 ಏನು ಕೈಗಾರಿಕೆಗಳದಾವಲ್ಲ ಬಹಳಷ್ಟು ಹೈಲೈಟ್ ಮಾಡಿದಾರ. ಈ ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕು. ದೆನ್ ನೆಕ್ಸ್ಟ್ 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಪ್ರಮುಖ ಘಟನೆಗಳು ಏನೇನು ಅದಾವು, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಘಟನೆಗಳು ಆದವು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಹಾಗಾದ್ರೆ ಪ್ರಮುಖ ಘಟನೆಗಳನ್ನು ನೋಡಿದಾಗ 1956 ಸೆಪ್ಟೆಂಬರ್ 1ರಂದು LIC ಸ್ಥಾಪನೆಯಾಯಿತು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ ಕರಿತೀವಿ. ಲೈಫ್ ಇನ್ಶೂರೆನ್ಸ್ ಆಫ್ ಕಾರ್ಪೊರೇಷನ್ ಅಂತೇಳಿ ಕರಿತೀವಿ. 1956 ಸೆಪ್ಟೆಂಬರ್ 1ರಂದು ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈ. ಭಾರತ ಸರ್ಕಾರವು ಆಂತರಿಕವಾಗಿ ಅತಿ ಹೆಚ್ಚು ಸಾಲವನ್ನು ಈ LIC ಮೂಲದಿಂದ ಪಡೆದುಕೊಳ್ತಿತ್ತು ಸ್ನೇಹಿತರೆ. ಓಕೆ, ಇಷ್ಟು ನೆನಪಿಡ್ಕೋಬೇಕು. ಓಕೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ ಕರಿತೀವಿ. ಭಾರತೀಯ ಜೀವ ವಿಮಾ ನಿಗಮ ಅಂತೇಳಿ ಕರೆಯಲಾಗ್ತದ. ನಂತರ 1957ರಲ್ಲಿ ಟಾಟಾ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ 1957ರಲ್ಲಿ ಕೇಂದ್ರೀಯ ಉಗ್ರಾಣ ನಿಗಮವು ನವದೆಹಲಿಯಲ್ಲಿ ಸ್ಥಾಪನೆ ಆಗ್ತದ. ಹಾಗಾದ್ರೆ ಭಾರತದಲ್ಲಿ ಕೇಂದ್ರೀಯ ಉಗ್ರಾಣ ನಿಗಮದ ಕೇಂದ್ರ ಕಚೇರಿಯಲ್ಲಿ ಅಂತ ಕೇಳಿದ್ರೆ ಅದು ನವದೆಹಲಿ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ಇದಾದ ನಂತರ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೂರ್ನಲ್ಲಿ ದೇಶದ ಮೊಟ್ಟ ಮೊದಲ ಗ್ರಾಮ ಪಂಚಾಯತನ್ನು ಅಂದಿನ ಪ್ರಧಾನಿಯಾಗಿರುವಂಥ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕು. ಏಪ್ರಿಲ್ 24 ನಮ್ಮ ಭಾರತದಲ್ಲಿ ಪಂಚಾಯತ್ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಪಂಚಾಯತ್ ರಾಜ್ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಏಪ್ರಿಲ್ 24ರಂದು. ಓಕೆ, ಇದು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಈ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 3 ಏನಂದ್ರೆ ಪ್ರಮುಖವಾಗಿರುವಂಥ ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳು ಸ್ಥಾಪನೆ ಆಗ್ತಾವ ಸ್ನೇಹಿತರೆ. ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳು ಪ್ರಮುಖವಾಗಿ 3 ಸ್ಥಾಪನೆ ಆಗ್ತದ. ಇದರಲ್ಲಿ ನೋಡಿದಾಗ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ್ಯಾವ ರಾಸಾಯನಿಕ ಕೈಗಾರಿಕೆಗಳ ಸ್ಥಾಪನೆ ಆಗ್ತಾವ ಅಂದ್ರೆ ಒಡಿಸ್ಸಾದ ರೂರ್ಕೆಲಾದಲ್ಲಿ ಒಂದು ಸ್ಥಾಪನೆ ಆಗ್ತದ. ಓಕೆ,
ಫರ್ಟಿಲೈಸರ್ ಇಂಡಸ್ಟ್ರೀಸ್ ಅಂತೇಳಿ ಕರಿತೀವಿ. ಓಕೆ, ರಾಸಾಯನಿಕ ಕೈಗಾರಿಕೆಗಳು, ರಾಸಾಯನಿಕ ಗೊಬ್ಬರ ಕೈಗಾರಿಕೆಗಳು ಅಂತೇಳಿ ಕರಿತೀವಿ. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಏನಂದ್ರೆ ರಾಸಾಯನಿಕ ಗೊಬ್ಬರವನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಬಂದುಬಿಟ್ರೆ ತಮಿಳುನಾಡು ರಾಜ್ಯ. ತಮಿಳುನಾಡು ರಾಜ್ಯ ಹೈಯೆಸ್ಟ್ ಅಂದರೆ ರಸಗೊಬ್ಬರವನ್ನು ಉತ್ಪಾದಿಸುವ ರಾಜ್ಯ ಆಗ್ಯದ. ಹಾಗಾದರೆ ತಮಿಳುನಾಡು ಹೈಯೆಸ್ಟ್ ಏನಂದ್ರೆ ರಸಗೊಬ್ಬರವನ್ನು ಏನು ಮಾಡ್ತಿದ್ರಿ, ಉತ್ಪಾದನೆ ಮಾಡ್ತದ. ಹಾಗಾದ್ರೆ ದೇಶದಲ್ಲಿ ಅತಿ ಹೆಚ್ಚು ರಸಗೊಬ್ಬರವನ್ನು ಬಳಸಿಕೊಳ್ಳುವಂಥ ರಾಜ್ಯ, ಅದನ್ನು ಯೂಸ್ ಮಾಡುವಂಥ ರಾಜ್ಯ ಯಾವುದಂತ ಕೇಳಿದ್ರೆ ಪಂಜಾಬ್ ರಾಜ್ಯ. ಪಂಜಾಬ್ ರಾಜ್ಯ ಹೈಯೆಸ್ಟ್ ಏನಂದ್ರೆ ರಸಗೊಬ್ಬರವನ್ನು ಬಳಸಿಕೊಳ್ಳುವ ರಾಜ್ಯ ಅಂತೇಳಿ ಕರಿತೀವಿ. ಬಳಸಿಕೊಳ್ಳುವ ರಾಜ್ಯ ಅಂತೇಳಿ ಕರಿತೀವಿ ಪಂಜಾಬ್ ರಾಜ್ಯ. ಸ್ನೇಹಿತರೆ, ಇಲ್ಲಿಗೆ ಏನಂದರೆ 2ನೇ ಪಂಚವಾರ್ಷಿಕ ಯೋಜನೆ ಎಂಡ್ ಆಗ್ತದ. ಸೊ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಇಂಪಾರ್ಟೆಂಟ್ ಇದ್ದುವಲ್ಲ ಎಲ್ಲನೂ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದಕ್ಕೇನಂದ್ರೆ GK ರಿಲೇಟೆಡ್ ಇದ್ದಿದ್ದು ಕೂಡ ಏನಂದ್ರೆ ನಾನು ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಏನಂದ್ರೆ 3ನೇ ಪಂಚವಾರ್ಷಿಕ ಯೋಜನೆ ನೋಡೋಣ. 3ನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ ಈ 3ನೇ ಪಂಚವಾರ್ಷಿಕ ಯೋಜನೆ ನೋಡಿದಾಗ ಈ 3ನೇ ಪಂಚವಾರ್ಷಿಕ ಯೋಜನೆ ಅವಧಿ ಕೇಳ್ತಾರೆ ಸ್ನೇಹಿತರೆ. ಅವಧಿ ನೋಡಿದಾಗ 1961ರಿಂದ 66ರವರೆಗೆ 3ನೇ ಪಂಚವಾರ್ಷಿಕ ಯೋಜನೆ. ಸೇಮ್ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿ ಮಾರ್ಚ್ 31. 1961 ಏಪ್ರಿಲ್ 1ರಿಂದ 3ನೇ ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಆಗಿ 1966 ಮಾರ್ಚ್ 31ಗೆ ಎಂಡ್ ಆಗ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಈ 3ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಸೇಮ್ ಜವಾಹರ್ಲಾಲ್ ನೆಹರು ಪ್ಲಸ್ ಏನಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 3ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರಾಗಿರ್ತಾರೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ಈ ಉಪಾಧ್ಯಕ್ಷರು ಯಾರಾಗ್ತಾರ 3ನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು? ಒಬ್ಬರು CM ತ್ರಿವೇದಿ ಮತ್ತಿನ್ನೊಬ್ಬರು ಅಶೋಕ್ ಮೆಹ್ತಾ ಅಂಥೇಳಿ ಇರ್ತಾರ. ಓಕೆ, ಅಶೋಕ್ ಮೆಹ್ತಾ ಒಬ್ಬರು ಮತ್ತಿನ್ನೊಬ್ಬರು CM ತ್ರಿವೇದಿ ಅಂಥೇಳಿ ಇರ್ತಾರ 3ನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಅಂಥೇಳಿ ಹೇಳ್ಬೋದು. ಹಾಗಾದರೆ ಈ ಯೋಜನೆ ಯಾವುದಕ್ಕೆ ಆದ್ಯತೆ ಕೊಡ್ತೀರಿ? ಹಾಗಾದರೆ ಈ 3ನೇ ಪಂಚವಾರ್ಷಿಕ ಯೋಜನೆಯು ಕೃಷಿ ಮತ್ತು ಅಕ್ಕಿ ಉತ್ಪಾದನೆಗೆ ಏನು ಮಾಡ್ತೈತಿ, ಹೆಚ್ಚಿನ ಆದ್ಯತೆ. ಓಕೆ, ಕೃಷಿ ಮತ್ತು ನಮ್ಮ ದೇಶದಲ್ಲಿ ಏನಂದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನಂದ್ರೆ ಆಹಾರ ಧಾನ್ಯಗಳ ಬಹಳಷ್ಟು ಕೊರತೆ ಇರ್ತಿತ್ತು ನಮಗೆ. ತೀವ್ರಗತಿಯಲ್ಲಿ ಜನಸಂಖ್ಯೆ ಕೂಡ ಬೆಳವಣಿಗೆ ಆಗ್ತಿರ್ತದ, ಆಹಾರ ಧಾನ್ಯಗಳ ಸಮಸ್ಯೆ ಇರ್ತದ. ಸೊ ಅದಕ್ಕೇನಂದ್ರೆ ಕೃಷಿಗೆ ಮತ್ತು ಅಕ್ಕಿಯ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತಾರ. ಹಸಿರು ಕ್ರಾಂತಿಯನ್ನು ಜಾರಿಗೆ ತರಬೇಕು ಅಂಥೇಳಿ ಅಂತಾರೆ ಈ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಬಟ್ ಜಾರಿಗೆ ತರಂಗಿಲ್ಲ, ನಿರ್ಣಯ ಕೈಗೊಳ್ತಾರ. ಜಾರಿಗೆ ತರಬೇಕು ಅಂತೇಳಿ ನಿರ್ಣಯ ಕೈಗೊಂಡ್ರು, ಬಟ್ ಜಾರಿಗೆ ಬಂದಿಲ್ಲ. ಜಾರಿಗೆ ಯಾವಾಗ ಬಂತು ಅಂತೇಳಿ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ ಅದರ ಬಗ್ಗೆ. ಹಾಗಾದ್ರೆ ಇದಾದ ನಂತರ 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಆಗ್ತದೆ ಸ್ನೇಹಿತರೆ. 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಏನಂದ್ರೆ ಯುದ್ಧ ಆಗ್ತದ. ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆಗ್ತದ. ಈ ಯುದ್ಧದಲ್ಲಿ ಚೀನಾದವ್ರು ಏನು ಮಾಡ್ತಾರ, ಗೆಲ್ತಾರ. ಭಾರತದವರು ಈ ಯುದ್ಧದಲ್ಲಿ ಸೋಲ್ತಾರ. ಓಕೆ, ಈ ಪಾಯಿಂಟ್ಸ್ ಗೊತ್ತಿರಬೇಕು. ಚೀನಾ ಗೆದ್ರು, ಭಾರತದವ್ರು ಸೋಲ್ತಾರ. ಬಟ್ ನಮ್ಮ ಪ್ರಜೆಗಳು ನಾವು ಸೋತಿಲ್ಲ, ನಾವು ಗೆದ್ದೀವಿ ಅಂತಾರ. ಇಲ್ಲ, ನಾವು ಸೋತೀವಿ, ಸೋಲು ಒಪ್ಕೊಳ್ಬೇಕು. ಸರಿನಾ? ನೋಡೋಣ. ನೆಕ್ಸ್ಟ್ 1966ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಯಿತು. ಈ ಯುದ್ಧದಲ್ಲಿ ಬಡ್ದೀವಿ ಅವರಿಗೆ, ಪಾಕಿಸ್ತಾನದವ್ರಿಗೆ ನಾವು ಸೋಲಿಸಿವಿ. ಯುದ್ಧದಲ್ಲಿ ಭಾರತ ಗೆಲುವಾಗ್ತದ, ಪಾಕಿಸ್ತಾನ ಸೋಲ್ತಾರ ಈ ಯುದ್ಧದಲ್ಲಿ. ಓಕೆ, ನೆಕ್ಸ್ಟ್ 1966ರಲ್ಲಿ ತೀವ್ರ ತರಗಾಲದಲ್ಲಿ ಏನಂದ್ರೆ ಬರಗಾಲ ಆಗ್ತದ ದೇಶದಲ್ಲಿ. ತೀವ್ರ ಥರದಲ್ಲಿ ಏನಂದ್ರೆ ಬರಗಾಲ ಉಂಟಾಗ್ತದ, ತಿನ್ನಾಕಿರಂಗಿಲ್ರಿ, ಬಹಳಷ್ಟು ಸಮಸ್ಯೆಗಳಾಗ್ತದ. ಓಕೆ, ನೆಕ್ಸ್ಟ್ ಏನಂದ್ರೆ 1966ರಲ್ಲಿ ನೋಟುಗಳನ್ನು ಅಪಮೌಲ್ಯೀಕರಣ ಮಾಡ್ತಾರ. ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಅಂತೇಳಿ ಕರಿತೀವಿ. ಓಕೆ, ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಅಂತೇಳಿ ಕರಿತೀವಿ. ಹಾಗಾದ್ರೆ ನೋಟುಗಳನ್ನು ಏನು ಮಾಡ್ತಾರ, ಅಮಾನ್ಯೀಕರಣ ಮಾಡ್ತಾರ 1966ರಲ್ಲಿ. ಇಲ್ಲಿವರೆಗೆ ಭಾರತದಲ್ಲಿ 3 ಬಾರಿ ನೋಟುಗಳನ್ನು ಅಮಾನ್ಯೀಕರಣ ಮಾಡಿದಾರ. ಒಂದನೇದು 1948, ದೆನ್ ನೆಕ್ಸ್ಟ್ ಎರಡನೇದು 1966, ನೆಕ್ಸ್ಟ್ ಮೂರನೇದು 1991. 3 ಬಾರಿ ನೋಟುಗಳನ್ನು ಅಮಾನ್ಯೀಕರಣ ಮಾಡಿದಾರ. ಓಕೆ, ಅಮಾನ್ಯೀಕರಣ, ಅಪಮೌಲ್ಯೀಕರಣ. ಓಕೆ, ಅಮಾನ್ಯೀಕರಣ ಅಲ್ಲ ಸ್ನೇಹಿತರೆ, ಅಪಮೌಲ್ಯೀಕರಣ. ಓಕೆ, ಅಪಮೌಲ್ಯೀಕರಣ. ಅಮಾನ್ಯೀಕರಣ ಅಂದರೆ ನೋಟುಗಳನ್ನು ರದ್ದುಪಡಿಸುವುದಾಗ್ತದ.
ಡಿಮಾನಿಟೇಷನ್ ಅಂತೇಳಿ ಆಗ್ತದ, ಅಪಮೌಲ್ಯೀಕರಣ, ನೋಟುಗಳನ್ನು ಅಪಮೌಲ್ಯೀಕರಣ ಮಾಡ್ತಾರೆ. ದೆನ್ ನೆಕ್ಸ್ಟ್ 1964ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಅಧಿಕಾರದಲ್ಲಿ ಇದ್ದಾಗಲೇ ಅಂದ್ರೆ ಮರಣ ಹೋಗ್ತಾರೆ. ಭಾರತದಲ್ಲಿ ಅಧಿಕಾರದಲ್ಲಿರುವಾಗಲೇ ಸಾವನ್ನಪ್ಪಿದ ಮೊಟ್ಟ ಮೊದಲ ಪ್ರಧಾನಿ ಯಾರು ಅಂದ್ರೆ ಅವರೇ ಜವಾಹರ್ಲಾಲ್ ನೆಹರು ಅವರು. ಇಲ್ಲಿವರೆಗೆ ಭಾರತದಲ್ಲಿ ಏನಂದ್ರೆ ಅಧಿಕಾರದಲ್ಲಿರುವಾಗಲೇ ಸಾವನ್ನಪ್ಪಿರುವಂಥ ಪ್ರಧಾನಿಗಳ ಸಂಖ್ಯೆ 3 ಸ್ನೇಹಿತರೆ. ಯಾವಾಗ ಅಂತೇಳಿ ನೆಕ್ಸ್ಟ್ ನಾನು ಹೇಳ್ಕೊತ ಹೋಗ್ತೀನಿ. ನೆಕ್ಸ್ಟ್ ಇದಾದ ನಂತರ 1965ರಲ್ಲಿ ಭಾರತದಲ್ಲಿ ಏನಂದ್ರೆ ಆಹಾರ ನಿಗಮವನ್ನು ಸ್ಥಾಪನೆ ಮಾಡ್ತಾರ. FCI ಅಂತೇಳಿ ಕರಿತೀವಿ. FCI ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ತದ 1965ರಲ್ಲಿ. ದೆನ್ ನೆಕ್ಸ್ಟ್ 1965ರಲ್ಲೇ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಸ್ಥಾಪನೆ ಮಾಡ್ತಾರೆ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಥಾಪನೆ ಮಾಡ್ತಾರೆ 1965ರಲ್ಲಿ ಸ್ನೇಹಿತರೆ. ಇದಾದ ನಂತರ 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾವಾಗ್ತದ. ಓಕೆ, 1966 ಜನವರಿ 10ರಂದು ಏನಂದ್ರೆ ತಾಸ್ಕೆಂಟ್ ಒಪ್ಪಂದವನ್ನು ಮಾಡಿಕೊಳ್ತಾರ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಒಪ್ಪಂದ ಮಾಡಿಕೊಂಡಿದ ನಂತರ ಜನವರಿ 11ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕಾಲಿಕ ಮರಣ ಆಗ್ತದ ಸ್ನೇಹಿತರೆ. ಓಕೆ, ಈ ಪಾಯಿಂಟ್ಸ್ ಗೊತ್ತಿರಬೇಕು. ಹಾಗಾದ್ರೆ ಅಧಿಕಾರದಲ್ಲಿ ಇರುವಾಗಲೇ ವಿದೇಶದಲ್ಲಿ ಸಾವನ್ನಪ್ಪಿದ ಮೊಟ್ಟ ಮೊದಲ ಭಾರತದ ಪ್ರಧಾನಿ ಯಾರಂದ್ರೆ ಅವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ನೇಹಿತರೆ. ಈ ಪಾಯಿಂಟ್ಸ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಈ 3ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಆಗಿರುವಂಥ ಪ್ರಮುಖ ಘಟನೆಗಳು ಏನೇನ? ಹಾಗಾದ್ರೆ 3ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಆಗಿರುವಂಥ ಪ್ರಮುಖ ಘಟನೆಗಳನ್ನು ನೋಡ್ರಿ ಸ್ನೇಹಿತರೆ. 1ನೇ ಘಟನೆ ಏನಂದ್ರೆ 1964 ಫೆಬ್ರವರಿ 11ರಂದು ಕೇಂದ್ರೀಯ ಜಾಗೃತ ದಳದ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಕೇಂದ್ರೀಯ ಜಾಗೃತಿ ದಳದ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ 1964ರಲ್ಲಿ ಸ್ನೇಹಿತರೆ. ದೆನ್ ನೆಕ್ಸ್ಟ್ 1964ರಲ್ಲಿ ಜಾರ್ಖಂಡ್ ರಾಜ್ಯದ ಬೊಕಾರೋದಲ್ಲಿ ರಷ್ಯಾದ ಸಹಾಯದೊಂದಿಗೆ ಮತ್ತೊಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಯಾವ ದೇಶದ ಸಹಾಯದೊಂದಿಗೆ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ರಷ್ಯಾ ದೇಶದ ಸಹಾಯದೊಂದಿಗೆ ಮತ್ತೊಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಈ ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ 1944 ಜುಲೈ 1ರಂದು IDBI ಸ್ಥಾಪನೆ ಆಗ್ತದ. IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ 1964 ಜುಲೈ 1. 1964ರಲ್ಲಿ IDBI ಆಕ್ಟ್ ಪ್ರಕಾರ ಈ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಬೇಕು. 1964ರ IDBI ಆಕ್ಟ್ ಪ್ರಕಾರ ಈ ಬ್ಯಾಂಕನ್ನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಏನದಲ್ಲ ಸ್ನೇಹಿತ, ಇದನ್ನು ಏನಂತ ಹೇಳಿ ಕರಿತೀವಿ ಅಂದ್ರೆ ಈ ಬ್ಯಾಂಕನ್ನು ಭಾರತದಲ್ಲಿ ಏನಂದ್ರೆ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಈ IDBIಯನ್ನು 2004ರಲ್ಲಿ ಶೆಡ್ಯೂಲ್ಡ್ ಬ್ಯಾಂಕಿನ ಸ್ಥಾನಮಾನವನ್ನು ಕೊಡ್ತಾರ. RBI ಏನಂದ್ರೆ ಶೆಡ್ಯೂಲ್ಡ್ ಬ್ಯಾಂಕ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತೇಳಿ ಡಿವೈಡ್ ಮಾಡ್ತದ. ಅದರ ಪ್ರಕಾರ ಏನಂದ್ರೆ 2004ರಲ್ಲಿ ಶೆಡ್ಯೂಲ್ಡ್ ಗುಂಪಿನ ಸ್ಥಾನಮಾನವನ್ನು ಕೊಡ್ತಾರ. ಇದನ್ನು ಈ ಪಾಯಿಂಟ್ಸ್ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ GDP ನೋಡಿದಾಗ ಇದಾದ ನಂತರ ನೆಕ್ಸ್ಟ್ ಏನಂದ್ರೆ 1966 ಜನವರಿ 24ರಂದು, ಓಕೆ, 1966 ಜನವರಿ 24ರಂದು ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಯಾವಾಗ? 1966 ಜನವರಿ 24. ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಮಹಿಳೆ ಅಂತೇಳಿ ಹೇಳ್ಬೋದು. ಆದ ಕಾರಣ ಪ್ರತಿ ವರ್ಷ ನಾವೇನಂದ್ರೆ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ. ಅಂತಾರಾಷ್ಟ್ರೀಯ ಅಲ್ಲ ಸ್ನೇಹಿತರೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಓಕೆ, ಇದಾದ ನಂತರ ನೆಕ್ಸ್ಟ್ 1970
1965ರಲ್ಲಿ ಏನು ಮಾಡ್ತಾರ, ನಮ್ಮ ದೇಶದಲ್ಲಿ 1961ರಲ್ಲಿ ನಮ್ಮ ದೇಶದಲ್ಲಿ ಆದಾಯ ತೆರಿಗೆ ಕಾಯ್ದೆಯನ್ನು ಜಾರಿಗೆ ತರ್ತಾರ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಜಾರಿಗೆ ತರ್ತಾರ ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಜಾರಿಗೆ ತರ್ತಾರ 1961ರಲ್ಲಿ ಜಾರಿಗೆ ತರ್ತಾರ. ಒನ್ ಟೈಮ್ IS ಅಲ್ಲಿ ಕ್ವಶನ್ ಕೇಳಿದಾರ. ಏನಂತೇಳಿ ಕ್ವಶನ್ ಕೇಳಿದಾರ ಅಂದ್ರೆ, ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದ ಆಮದು ಪ್ರಮಾಣ ಅಂದರೆ ಇಂಪೋರ್ಟ್ ಮಾಡಿಕೊಳ್ಳುವಂಥ ಪ್ರಮಾಣ ಹೆಚ್ಚಾಗಲು ಕಾರಣವೇನು ಅಂತ. ಸೊ ಅದಕ್ಕೇನಂದ್ರೆ ಹೇಳಿಕೆ ರೂಪದಲ್ಲಿ ಕೇಳಿದರೆ ಇದನ್ನು ಕ್ವಶನ. ಸೊ ಅದಕ್ಕೇನಂದ್ರೆ, ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಆಮದು ಪ್ರಮಾಣ ಹೆಚ್ಚಾಗಲು ಕಾರಣ ಮೇನ್ ಒಂದು 3-4 ಕಾರಣ ಆಗ್ತದ. ಓಕೆ, ನಾನು ಹೇಳಿದೆ 1966ರಲ್ಲಿ, ಅದಕ್ಕಿಂತ ಮುಂಚೆ 1962ರಲ್ಲಿ ಭಾರತ ಚೀನಾ ಯುದ್ಧ ಆಯಿತು. ನೆಕ್ಸ್ಟ್ 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಯಿತು. ಯುದ್ಧ ಆಗಿದ್ದರಿಂದ ನಮಗೆ ಏನಂದ್ರೆ ರಕ್ಷಣೆಗೆ ಸಂಬಂಧಿಸಿದ ಸಾಮಗ್ರಿಗಳ ಅವಶ್ಯಕತೆ ಇರ್ತದ. ಸೊ ಆದ ಕಾರಣ ನಾವು ಡಿಫೆನ್ಸ್ ರಿಲೇಟೆಡ್ ಇರುವಂಥ ವಸ್ತುಗಳನ್ನು ಆಮದು ಮಾಡಿಕೊಳ್ತೀವಿ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ. ದೆನ್ ನೆಕ್ಸ್ಟ್ ಏನಂದ್ರೆ, ಇದಾದ ನಂತರ 1966ಅಲ್ಲಿ ನಮ್ಮಲ್ಲಿ ಏನಂದ್ರೆ ಮಹಾ ಆರ್ಥಿಕ ಮುಗ್ಗಟ್ಟು ಆಯಿತು ಅಂತ ಹೇಳಿದೆ. ಬರಗಾಲ ಆಗಿತ್ತು. ಬರಗಾಲ ಆಗಿದ್ದರಿಂದ ಏನಂದ್ರೆ ಆಹಾರ ಧಾನ್ಯಗಳ ಕೊರತೆ ಉಂಟಾಗ್ತದ. ಆಹಾರ ಧಾನ್ಯಗಳ ಕೊರತೆ ಉಂಟಾಗಿದ್ದರಿಂದ ಏನಂದ್ರೆ ಆಹಾರ ಧಾನ್ಯಗಳನ್ನು ಹೆಚ್ಚೆತ್ತು ನಾವೇನಂದ್ರೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇದು ನೆನ್ಪಿಟ್ಕೊಳ್ಬೇಕು. ನಂತರ ಏನಂದರೆ 2 ಜನ ಪ್ರಧಾನಿಗಳನ್ನು ಕಳ್ಕೊಳ್ತೀವಿ ನಾವು ಇದೇ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ. 2 ಜನ ನಮ್ಮ ಪ್ರಧಾನಿಗಳು ಏನಂದ್ರೆ ಕಳ್ಕೊಳ್ತೀವಿ ನಾವು. ಸೊ ಆದ ಕಾರಣ ಏನಂದ್ರೆ ನಾವು ರಕ್ಷಣೆ ಕೂಡ ಏನಂದ್ರೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಓಕೆ, ಈ ಪಾಯಿಂಟ್ಸ್ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಈ ಮೂರನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ನಮ್ಮ GDPಯ ಗುರಿ ಹಾಕ್ಕೊಂಡಿದ್ದು, ಓಕೆ, GDP ಗುರಿ ಹಾಕ್ಕೊಂಡಿದ್ದು 5% ಇತ್ತು ಸ್ನೇಹಿತರೆ. 5% GDPಯ ಗುರಿ ಇತ್ತು. ಬಟ್ GDP ಸಾಧಿಸಿದ್ದು ಎಷ್ಟು ಅಂದ್ರೆ ಕೇವಲ 2% ಮಾತ್ರ ಏನಂದ್ರೆ GDP ಸಾಧಿಸ್ತೈತಿ. ಯಾಕಂದ್ರೆ ಯುದ್ಧ ಆಯಿತು, ಬರಗಾಲ ಆಯಿತು, ಭಾಳ ಸಮಸ್ಯೆಗಳಾಗ್ತದ. ಸೊ ಆದ ಕಾರಣ GDP ಕೂಡ ಏನಂದ್ರೆ ಲೋ ಆಗ್ತದ. ಸೊ ಅದಕ್ಕೆ ಏನಂದ್ರೆ ಈ ಥರ ಏನಂದ್ರೆ ಅನಲೈಸ್ ಮಾಡಿ ಕ್ವಶನ್ ಕೇಳ್ತಿರ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ಏನಂದ್ರೆ ಇದ್ರ ಬಗ್ಗೆ ಏನಂದ್ರೆ ಕೇರ್ಫುಲ್ ಆಗಿ ಏನಂದ್ರೆ ತಿಳ್ಕೊಳ್ಬೇಕು, ಸರಿನಾ. ನೆಕ್ಸ್ಟ್ ಏನಂದ್ರೆ, ಇದಾದ ನಂತರ ಮೂರನೇ ಪಂಚವಾರ್ಷಿಕ ಯೋಜನೆ ಆದ ನಂತರ, ಓಕೆ, ಮೂರನೇ ಪಂಚವಾರ್ಷಿಕ ಯೋಜನೆ ಆದ ನಂತರ ವಾರ್ಷಿಕ ಯೋಜನೆಗಳು ಬರ್ತಾವ. ಓಕೆ, ವಾರ್ಷಿಕ ಯೋಜನೆಗಳು ಏನಂದ್ರೆ ನಮ್ಮಲ್ಲಿ ಏನಂದ್ರೆ ಜಾರಿಗೆ ಬರ್ತದ. ಯಾವ ಯೋಜನೆಗಳು? ವಾರ್ಷಿಕ ಯೋಜನೆಗಳು ಅಂತೇಳಿ ಬರ್ತಾವ ದೇಶದಲ್ಲಿ. ಓಕೆ, 1 year ಪ್ಲಾನ್ ಅಂತೇಳಿ ಕರಿತೀವಿ ವಾರ್ಷಿಕ ಯೋಜನೆಗಳು ಸ್ನೇಹಿತರೆ. ಓಕೆ, ಈ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು, ವಾರ್ಷಿಕ ಯೋಜನೆಗಳು ಯಾವಾಗ ಬಂತು ಅಂತ. ಓಕೆ, ಹಾಗಾದ್ರೆ ನಮ್ಮಲ್ಲಿ ಏನಂದ್ರೆ ವಾರ್ಷಿಕ ಯೋಜನೆಗಳು ಮತ್ತು ಯೋಜನಾ ಮೊದಲ ರಜಾ ಅವಧಿ ಅಂತೇಳಿ ಕೂಡ ಕರಿತೀವಿ. ಓಕೆ, ಮೊದಲ ರಜಾ ಅವಧಿ ಅಂತೇಳಿ ಕೂಡ ಕರಿತೀವಿ. ಯೋಜನೆಯ ಮೊದಲನೆಯ ರಜಾ ಅವಧಿ ಅಂತೇಳಿ ಕೂಡ ಕರಿತೀವಿ. ಓಕೆ, ಇಂದಿರಾ ಗಾಂಧಿಯವರು ಏನಂದ್ರೆ ಪ್ರಧಾನಿಯಾಗಿ 1966 ಜನವರಿ 11ರಂದು ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮರಣ ಹೊಂದಿದ ನಂತರ ಇಂದಿರಾ ಗಾಂಧಿಯವರು ತಕ್ಷಣವೇ ಏನಂದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಏನಂದ್ರೆ ಜಾರಿಗೆ ತರಂಗಿಲ್ಲ. ಓಕೆ, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಬಂದ ಸಂದರ್ಭದಲ್ಲಿ ಅವ್ರು ಏನಂದ್ರೆ 4ನೇ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ತರಲಿಲ್ಲ. ಅದ್ರ ಬದಲು ಏನು ಮಾಡಿದ್ರು, 1966ರಿಂದ 69ರ ಅವಧಿವರೆಗೆ ಪಂಚವಾರ್ಷಿಕ ಯೋಜನೆಗಳ ರಜಾ ಅವಧಿ ಅಂತೇಳಿ ಘೋಷಣೆ ಮಾಡಿ ವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರ. ಈ ಪಾಯಿಂಟ್ಸ್ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಈ ವಾರ್ಷಿಕ ಯೋಜನೆಯನ್ನು ನೋಡಿದಾಗ ಜಾರಿಗೆ, ಹಾಗಾದ್ರೆ ಮೊದಲನೇ ರಜಾ ಅವಧಿಯ ಇದು ಕೂಡ ಏನಂದ್ರೆ ಕ್ವಶನ್ ಕೇಳ್ಯಾರ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯ ಮೊದಲನೆಯ ರಜಾ ಅವಧಿ ಕೇಳ್ಯಾರ ಸ್ನೇಹಿತರೆ. 1966ರಿಂದ 69 ಅಂತೇಳಿ ಈ ಪಾಯಿಂಟ್ಸ್ ಗೊತ್ತಿರಬೇಕು. ಓಕೆ, ಈ ಅವಧಿಯಲ್ಲಿ ಏನಂದ್ರೆ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಜಾರಿಗೆ ತರ್ತಾರ. ನಿಮ್ಗೆ ಕ್ವಶನ್ ಕೇಳ್ತಾರ, ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳ್ತಾರ, ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು ಅಂತ. ಯಾವುದೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಂಗಿಲ್ಲ. ಪಂಚವಾರ್ಷಿಕ ಯೋಜನೆಯ ರಜಾ ಅವಧಿಯಲ್ಲಿ ಹಸಿರು ಕ್ರಾಂತಿಯನ್ನು ಭಾರತದಲ್ಲಿ ಪರಿಚಯ ಮಾಡ್ತಾರೆ ಸ್ನೇಹಿತರೆ. ಓಕೆ, ಹಸಿರು ಕ್ರಾಂತಿ ಬಗ್ಗೆ ನಾನು ಏನಂದ್ರೆ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಹೇಳುವಾಗ ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಹಸಿರು ಕ್ರಾಂತಿಯ
ಪಿತಾಮಹ ಅಂತೇಳಿ ನಾರ್ಮನ್ ಬೋರ್ಲಾಂಗ್ ಅವ್ರನ್ನ ಕರಿತೀವಿ. ಭಾರತದಲ್ಲಿ MS ಸ್ವಾಮಿನಾಥನ್ ಅವ್ರಿಗೆ ಕರಿತೀವಿ. ಮೆಕ್ಸಿಕೋ ದೇಶ 1940ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡಿತ್ತು. ಎಲ್ಲದರ ಬಗ್ಗೆ ಏನಂದ್ರೆ ಡಿಟೇಲ್ ಆಗಿ ಏನಂದ್ರೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಅಂತ, ಅಗ್ರಿಕಲ್ಚರ್ ಏನಂದ್ರೆ ಕಾನ್ಸೆಪ್ಟ್ ಬರುವಾಗ. ಓಕೆ, ನೆಕ್ಸ್ಟ್ ಏನಂದ್ರೆ ಈ ರಜಾ ಅವಧಿಯಲ್ಲಿ ಏನೇನಾಯ್ತಪ್ಪ, ಪಂಚವಾರ್ಷಿಕ ಯೋಜನೆ ರಜಾ ಅವಧಿ ಇತ್ತಲ್ಲ, ವಾರ್ಷಿಕ ಯೋಜನೆ ಅವಧಿ ಆದಾಗ ಏನೇನಾಯ್ತಪ್ಪ ಈ ಅವಧಿಯಲ್ಲಿ, ಈ ಸಂದರ್ಭದಲ್ಲಿ ಏನಾಯಿತು ಅಂದ್ರೆ 1968 ಸೆಪ್ಟೆಂಬರ್ 21ರಂದು ಸ್ಥಾಪನೆ ಆಗ್ತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತೇಳಿ ಕರಿತೀವಿ. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಸ್ಥಾಪನೆ ಆಗ್ತದ 1968ರಲ್ಲಿ ಸ್ನೇಹಿತರೆ. ಓಕೆ, ಹಾಗಾದ್ರೆ ಇದು ರಾದ ಕೇಂದ್ರ ಕಚೇರಿ ಎಲ್ಲಿ ಅದ, ರಾದ ಕೇಂದ್ರ ಕಚೇರಿ ಎಲ್ಲಿ ಅದ ಅಂತೇಳಿ ಕೇಳ್ತಾರೆ ನಿಮ್ಗೆ. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿ ಅಂತೇಳಿ ಕರಿತೀವಿ. ಓಕೆ, ನವದೆಹಲಿ ಅಂತೇಳಿ ಕರಿತೀವಿ. ಇದು ಒಂದು ಬಾಹ್ಯ ಗುಪ್ತಚರ ಸಂಸ್ಥೆಯಾಗಿತ್ತು ಸ್ನೇಹಿತರೆ. ಏನಾಗಿತ್ತು, ಬಾಹ್ಯ ನಮ್ಮ ದೇಶದ ಬಾಹ್ಯ ಗುಪ್ತಚರ ಸಂಸ್ಥೆಯಾಗಿತ್ತು ಅನ್ನೋದನ್ನು ನೀವು ಮರಿಬಾರ್ದು. ಸರಿನಾ, ಇಷ್ಟೇನಂದ್ರೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಇದೇ ಯೋಜನೆ ರಜಾ, ಪಂಚವಾರ್ಷಿಕ ಯೋಜನೆ ರಜಾ ಅವಧಿಯಲ್ಲಿ 1967ರಲ್ಲಿ ಸಂವಿಧಾನಕ್ಕೆ ಏನು ಮಾಡ್ತಾರೆ, 21ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ 15ನೇ ಭಾಷೆಯಾಗಿ ಸಿಂಧಿ ಭಾಷೆಯನ್ನು ಸೇರಿಸ್ತಾರ. ಓಕೆ, 15ನೇಯ ಭಾಷೆಯನ್ನಾಗಿ ಸಂವಿಧಾನಕೃತ ಭಾಷೆಯನ್ನಾಗಿ ಮಾಡ್ತಾರೆ. ಮೂಲ ಸಂವಿಧಾನದಲ್ಲಿ 14 ಭಾಷೆಗಳು ಇದ್ದು, ಈಗೇನಂದ್ರೆ 21ನೇ ತಿದ್ದುಪಡಿ 1967ರಲ್ಲಿ ಮಾಡೋದರ ಮೂಲಕ ಇದಕ್ಕೆ ಆದ್ಯತೆ ಕೊಡ್ತಾರೆ ಸ್ನೇಹಿತರೆ. ಈ ಪಾಯಿಂಟ್ಸ್ ಗೊತ್ತಿರಬೇಕು. ಸರಿನಾ, ರೈಟ್. ನೆಕ್ಸ್ಟ್ ಇದಾದ ನಂತರ ತಿದ್ದುಪಡಿ ಬಗ್ಗೆ ಏನಂದ್ರೆ ತಿಳ್ಕೊಬೇಕಾಗ್ತದ. ನೆಕ್ಸ್ಟ್ ಬಂದುಬಿಟ್ರೆ 4th 5-year ಪ್ಲ್ಯಾನ್, 4ನೇಯ ಪಂಚವಾರ್ಷಿಕ ಯೋಜನೆ ಇಂಪಾರ್ಟೆಂಟ್ ಆಗಿರ್ತದೆ. 4ನೇ ಪಂಚವಾರ್ಷಿಕ ಯೋಜನೆ ಅಧ್ಯಯನದ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ. ಇದರ ಬಗ್ಗೆ ಏನಂದ್ರೆ ಗೊತ್ತಿರಬೇಕು. ಓಕೆ, ಹಾಗಾದರೆ 4ನೇ ಪಂಚವಾರ್ಷಿಕ ಯೋಜನೆ ಅವಧಿ 1969 ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿ ಸೇಮ್ ಮಾರ್ಚ್ 31ಕ್ಕೆ ಏನಾಗ್ತದ, ಮಾರ್ಚ್ 31ಕ್ಕೆ ಎಂಡ್ ಆಗ್ತದ ಸ್ನೇಹಿತರೆ. ಓಕೆ, ಮಾರ್ಚ್ 31ಕ್ಕೆ ಎಂಡ್ ಆಗ್ತದ. ಹಾಗಾದ್ರೆ ಈ 4ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಯಾರು? ಇಂದಿರಾ ಗಾಂಧಿ ಅವರು ಅಧ್ಯಕ್ಷರಾಗಿರ್ತಾರ. 4ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷ ಇಂದಿರಾ ಗಾಂಧಿ. ಉಪಾಧ್ಯಕ್ಷರು ಒಂದು 3 ಜನ ಇರ್ತಾರ. ಹಾಗಾದ್ರೆ ಒಬ್ಬರು ಏನಂದ್ರೆ DR ಗಾಡ್ಗೀಳ್ ಅಂತೇಳಿ ಹೇಳ್ತೀವಿ. ನಂತರ ಸಿ ಸುಬ್ರಹ್ಮಣ್ಯಂ ಅಂತೇಳಿ ಕರಿತೀವಿ. ಓಕೆ, ಸಿ ಸುಬ್ರಹ್ಮಣ್ಯಂ ಅವರನ್ನು ನಮ್ಮಲ್ಲಿ ಏನಂದ್ರೆ ಹಸಿರು ಕ್ರಾಂತಿಯ ಹರಿಕಾರ ಅಂತೇಳಿ ಕರಿತೀವಿ. ಕೃಷಿ ಸಚಿವರಾಗಿ ಕೂಡ ಏನಂದ್ರೆ ಕಾರ್ಯವನ್ನು ನಿರ್ವಹಿಸಿದವರು ಇವರು. ಓಕೆ, ದೆನ್ ನೆಕ್ಸ್ಟ್ ದುರ್ಗಾ ಪ್ರಸಾದ್ ಥಾರ್ ಅವರು ಕೂಡ ಏನಂದ್ರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರಾಗಿದ್ದರು. ಓಕೆ, ಇದಾದ ನಂತರ 4ನೇ ಪಂಚವಾರ್ಷಿಕ ಯೋಜನೆಯನ್ನು ಗಾಡ್ಗೀಳ್ ಯೋಜನೆ ಅಂತೇಳಿ ಕರೀತಾರ. 4ನೇ ಪಂಚವಾರ್ಷಿಕ ಯೋಜನೆ ಯಾವ ಯೋಜನೆ ಅಂತೇಳಿ ಕರೀತಾರ? ಗಾಡ್ಗೀಳ್ ಯೋಜನೆ ಅಂತೇಳಿ ಕರೀತಾರ. ಯಾವ ಯೋಜನೆ? ಗಾಡ್ಗೀಳ್ ಯೋಜನೆ ಎನ್ನುವರು. ಹಾಗಾದ್ರೆ ಈ 4ನೇ ಪಂಚವಾರ್ಷಿಕ ಯೋಜನೆಯ ಥೀಮ್ ಏನಾಗಿತ್ತು, ದೇಹವಾಕ್ಯ ಏನಾಗಿತ್ತು ಅಂದ್ರೆ ಶಾಂತಿಯೊಂದಿಗೆ ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದು. ಶಾಂತಿಯೊಂದಿಗೆ ಏನು ಮಾಡೋದು, ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವುದು ಅಂತ ಹೇಳ್ತೀವಿ. ಈಗ ನಮ್ಮಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತೇಳಿ ಬರ್ತಾವೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 17 ಇದಾವ್ರಿ. ಟಾರ್ಗೆಟ್ 2030 ಇದೆ ಅದರದ್ದು. ಓಕೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ರೀಚ್ ಆಗುವಂಥ ಟಾರ್ಗೆಟ್ 2030 ಕೊಟ್ಟಿದ್ದಾರೆ. ಇದನ್ನು ನೆನಪಿಟ್ಕೊಳ್ಬೇಕು. ಸರಿನಾ, ಹಾಗಾದರೆ ಇದರ ಥೀಮ್ ಶಾಂತಿಯೊಂದಿಗೆ ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದೇ ಈ 4ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಗುರಿ ಆಗಿರ್ತದ ಅಂಥೇಳಿ ಹೇಳ್ಬೋದು, ಅಥವಾ ಥೀಮ್ ಆಗಿರ್ತದ ಅಂಥೇಳಿ ಹೇಳ್ಬೋದು. ಹಾಗಾದ್ರೆ ಈ 4ನೇ ಪಂಚವಾರ್ಷಿಕ ಯೋಜನೆ GDP ಗುರಿ. ಓಕೆ, ಹಾಗಾದರೆ ಇದರ GDP ಗುರಿ ಇದ್ದಿದ್ದು 5.7% GDPಯ ಗುರಿ ಇತ್ತು. ಬಟ್ ಸಾಧಿಸಿದ್ದು 3.8 ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದಾದ ನಂತರ ಈ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1969 ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆ ಆಗ್ತದ. ಓಕೆ, ಇಸ್ರೋ ಸ್ಥಾಪನೆ ಆಗ್ತದ. ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಲ್ಲಿರುವಂಥದ್ದು. ಅದನ್ನು ಏನಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಅದರ ಇಸ್ರೋ ಬಗ್ಗೆ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಕ್ರಮ್ ಸಾರಾಭಾಯಿ ಅವರು ಏನಂದ್ರೆ ಇಸ್ರೋ ಸ್ಥಾಪನೆ ಆಗ್ಬೇಕಂದ್ರೆ ಅವ್ರ ಪಾತ್ರ ಬಹಳಷ್ಟು ಮುಖ್ಯ ಆಗಿರ್ತದ. ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋದ ಮೊದಲ ಅಧ್ಯಕ್ಷರಾಗಿದ್ದರು ಅವರು. ಓಕೆ,
ಈಗ ಯಾರು ಕೆ ಶಿವನ್ ಅವರು ಅದರ ಅದನ್ನೆಲ್ಲ ನೀವು ನೆನಪಿಟ್ಕೊಳ್ಬೇಕು. ಎಡಿಷ್ನಲ್ ಆಗಿ ನೀವು ಏನಂದ್ರೆ ಯಾಡ್ ಮಾಡ್ಕೊಳ್ಬೇಕು. ಪಂಚವಾರ್ಷಿಕ ಯೋಜನೆ ಅಂದ್ರೆ ನಾವೇಂದ್ರೆ ಕಾಂಪಿಟೇಟಿವ್ ಓದಾತೀವ್ರಿ, ನಾವು ಡಿಗ್ರಿ ಎಕ್ಸಾಮ್ ಓದಾತಿಲ್ಲ, ಕಾಂಪಿಟೇಟಿವ್ ಓದಾತೀವಿ ಅಂದ್ರೆ ಜಿಕೆಗೆ ಲಿಂಕ್ ಕೊಟ್ಟು ಏನಂದ್ರೆ 360 ಡಿಗ್ರಿ ಹಂಗಲ್ಲ ಅಂತೇಳಿ ಹೇಳ್ತಿರ್ತಾರಲ್ಲ ಕೆಲವೊಬ್ರು ಏನಂದ್ರೆ ಪರಿಣಿತ ಇದ್ದವರು. ಸೊ ಅದಕ್ಕೆ ಏನಂದ್ರೆ 360 ಡಿಗ್ರಿಯಲ್ಲಿ ಈ ಅವಧಿಯಲ್ಲಿ ಏನೇನಾಗ್ತದೆ ಅಲ್ಲಿ ಎಲ್ಲ ಬರೆದು ಇಟ್ಕೊಳ್ಬೇಕು ಸ್ನೇಹಿತರೆ, ನಿಮಗೆ ಅನುಕೂಲ ಆಗ್ತದ. ಸರಿನಾ? ರೈಟ್. ನಂತರ ಈ 1969ರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೊಡ್ತಾರ. ಓಕೆ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೊಡ್ತಾರ. ಹಾಗಾದರೆ ಸಿನಿಮಾ ಕ್ಷೇತ್ರಕ್ಕೆ ಕೊಡುವಂಥ ಅತಿ ಉನ್ನತವಾಗಿರುವಂಥ ಭಾರತ ಪ್ರಶಸ್ತಿ ಯಾವುದಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ. ಓಕೆ, ಸಿನಿಮಾ ಕ್ಷೇತ್ರ ಕೊಡ್ತಾರ. ಆಸ್ಕರ್ ಅಂದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಂದ್ರೆ ಸಿನಿಮಾ ಕ್ಷೇತ್ರಕ್ಕೆ ನೀಡುವಂಥ ಅತಿ ಉನ್ನತವಾಗಿರುವಂಥ ಪ್ರಶಸ್ತಿ ಅಂತೇಳಿ ಕರಿತೀವಿ. ಓಕೆ, ಹಾಗಾದರೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 1969ರಲ್ಲಿ ದೇವಿಕಾ ರಾಣಿ ಅವರಿಗೆ ಏನಂದ್ರೆ ಈ ಪ್ರಶಸ್ತಿಯನ್ನು ಕೊಡ್ತಾರ. ಓಕೆ, ನೆಕ್ಸ್ಟ್ 1969ರಲ್ಲಿ ಓಕೆ ನಮ್ಮಲ್ಲಿ ಏನಂದ್ರೆ ಲೀಡ್ ಬ್ಯಾಂಕುಗಳು ಸ್ಥಾಪನೆ ಆಗ್ತಾವ್ರಿ. 1969ರಲ್ಲಿ ಲೀಡ್ ಬ್ಯಾಂಕ್ ಸ್ಕೀಮ್ ಜಾರಿಗೆ ಬರ್ತೈತಿ. ಓಕೆ, ಜಿಲ್ಲಾ ಮಟ್ಟದ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಿಸುವಂಥ ಬ್ಯಾಂಕುಗಳನ್ನು ನಾವೇಂದ್ರೆ ಲೀಡ್ ಬ್ಯಾಂಕುಗಳು ಅಂತೇಳಿ ಕರಿತೀವಿ. ಜಿಲ್ಲಾ ಮಟ್ಟದಲ್ಲಿ ಕಂಡು ಬರ್ತಾವೆ ಲೀಡ್ ಬ್ಯಾಂಕುಗಳು. ಹಾಗಾದರೆ ಈ ನಾರಿಮನ್ ಸಮಿತಿ ನೇಮಕ ಮಾಡ್ತಾರೆ. 1969ರಲ್ಲಿ ನಾರಿಮನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡ್ತಾರೆ. ಈ ಕಮಿಟಿಯ ಅಥವಾ ಈ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಲೀಡ್ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡ್ತಾರೆ. ಲೀಡ್ ಬ್ಯಾಂಕುಗಳನ್ನು ನಾರಿಮನ್ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ಏನಂದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸ್ಥಾಪನೆ ಆಗ್ತದ ಅಂಥೇಳಿ ಹೇಳ್ಬೋದು. ಓಕೆ, ಇದಾದ ನಂತರ 1969 ಇದು 65 ಆಗಿದೆ ಸ್ನೇಹಿತರೆ. ಹಾಗಾದ್ರೆ 1969 ಜುಲೈ 19ರಂದು 14 ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. 14 ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರ. ಆದ ಕಾರಣ ಜುಲೈ 19 ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತೇಳಿ ನಮ್ಮ ಭಾರತದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಆ ಅವಧಿಯಲ್ಲಿ ಕರ್ನಾಟಕದ 2 ಬ್ಯಾಂಕುಗಳು ಆಗ್ತಾವ. ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕುಗಳು ರಾಷ್ಟ್ರೀಕರಣ ಆಗ್ತಾವ. 1969ನಲ್ಲಿ ಈ ಪಾಯಿಂಟ್ಸ್ ಕೂಡ ಕೇಳಿದಾರ. ಓಕೆ, 50 ಕೋಟಿಗಿಂತ ಹೆಚ್ಚು ಮೂಲ ಬಂಡವಾಳವನ್ನು ಯಾವ ಬ್ಯಾಂಕುಗಳು ಹೊಂದಿದಾವಲ್ಲ ಅವೆಲ್ಲ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತೇಳಿ ಹೇಳ್ತಾರ. ಓಕೆ, ರೈಟ್. ಹಾಗಾದ್ರೆ ನೆಕ್ಸ್ಟ್ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮತ್ತೊಂದು ಯುದ್ಧ ಆಯಿತು. ಬಾಂಗ್ಲಾ ವಿಮೋಚನೆ ಆಗುವಂಥ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮತ್ತೊಂದು ಯುದ್ಧ ಆಗ್ತದ. ಈ ಯುದ್ಧದಲ್ಲಿ ಏನಂದ್ರೆ 1971 ಡಿಸೆಂಬರ್ 4ರಂದು ಏನಂದ್ರೆ ನಮ್ಮ ಭಾರತೀಯ ನೌಕಾಪಡೆ ಏನಂದ್ರೆ ಪಾಕಿಸ್ತಾನದ ಕರಾಚಿಯಲ್ಲಿ ಏನಂದ್ರೆ ಕಾರ್ಯಾಚರಣೆಯನ್ನು ಕೈಗೊಳ್ತಾರ. ಆಪರೇಷನ್ ಟ್ರೆಂಡೆಂಟ್ ಅಂತೇಳಿ. ಈ ಕಾರ್ಯಾಚರಣೆದ ನೆನಪಿಗಾಗಿ ನಾವು ಪ್ರತಿ ವರ್ಷ ಡಿಸೆಂಬರ್ 4 ರಾಷ್ಟ್ರೀಯ ನೌಕಾ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಓಕೆ, ಇದು ಗೊತ್ತಿರಬೇಕು. ನಂತರ 1972ರಲ್ಲಿ ಸಿಮ್ಲಾ ಒಪ್ಪಂದ ಆಗ್ತದ. 1972 ಜುಲೈ 2ರಂದು ಒಪ್ಪಂದ ಆಗ್ತದ್ರಿ. ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಈ ಪಾಕಿಸ್ತಾನದ ಅಧ್ಯಕ್ಷರು. ಇವರು ಜುಲ್ಫಿಕರ್ ಅಲಿ ಭುಟ್ಟೋ ಅಂದ್ರೆ ಪ್ರಧಾನಿ. ಇವರು ಪಾಕಿಸ್ತಾನದ ಪ್ರಧಾನಿ. ನಮ್ಮ ಪ್ರಧಾನಿ ಯಾರು? ಇಂದಿರಾ ಗಾಂಧಿ. ಅವರಿಬ್ಬರು ಸೇರ್ಕೊಂಡು ಏನಂದ್ರೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರ. ಯಾವ ಒಪ್ಪಂದ ಅಂದ್ರೆ ಸಿಮ್ಲಾ ಒಪ್ಪಂದ ಸ್ನೇಹಿತರೆ. ಸಿಮ್ಲಾ ಸಮ್ಮೇಳನ ಅಲ್ಲ, ಸಿಮ್ಲಾ ಸಮ್ಮೇಳನ ಆಗಿದ್ದು 1945 ಜೂನ್ 25ಕ್ಕೆ ಆಗ್ತದೆ ಸ್ನೇಹಿತರೆ. ಜೂನ್ 25ಕ್ಕೆ ಏನಂದ್ರೆ ಸಿಮ್ಲಾ ಸಮ್ಮೇಳನ ಆಗ್ಯದ. ಇದು ಸಿಮ್ಲಾ ಒಪ್ಪಂದ ಆಗ್ಯದ. ಇಷ್ಟು ನೆನಪಿಟ್ಕೊಳ್ಬೇಕು. ದೆನ್ ನೆಕ್ಸ್ಟ್ 1973ರಲ್ಲಿ ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರ. ಓಕೆ, 1973ರಲ್ಲಿ ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು 1973ರಲ್ಲಿ ಜಾರಿಗೆ ತರ್ತಾರ. ದೆನ್ ನೆಕ್ಸ್ಟ್ 1972ರಲ್ಲಿ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರ. ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರ್ತದ. ಇದು ಕೂಡ ಭಾಳಷ್ಟು ಎಕ್ಸಾಮಲ್ಲಿ ಕೇಳ್ಯಾರ. ಪ್ರತಿಯೊಬ್ಬ ಕಾಂಪಿಟೇಟಿವ್ ಓದೋರಿಗೆ ಏನಂದ್ರೆ ಈ ಅಂತೂ ಗೊತ್ತೇ ಇರ್ತೈತಿ ಈ ಪಾಯಿಂಟ್ಸ್. ನೀವು ಕೂಡ ಯಾರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡಬೇಕು, ಗೊತ್ತು ಮಾಡಬೇಕು. ದೆನ್ ನೆಕ್ಸ್ಟ್ 1973ರವರೆಗೆ ಏನಂದ್ರೆ ನಮ್ಮಲ್ಲಿ ಏನಂದ್ರೆ ಸಿಂಹ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಓಕೆ, ನೆಕ್ಸ್ಟ್
1073ರಲ್ಲಿ ನಮ್ಮಲ್ಲಿ ಹುಲಿ ಯೋಜನೆಯನ್ನು ಜಾರಿಗೆ ತರ್ತಾರ. ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಕರಿತೀವಿ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿ ಯೋಜನೆಯನ್ನು ಚಾಲನೆ ನೀಡ್ತಾರ. ಓಕೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನು ಹ್ಯಾಲಿ ರಾಷ್ಟ್ರೀಯ ಉದ್ಯಾನ ಅಂತೇಳಿ ಕರಿತೀವಿ. ಅಲ್ಲಿ ಏನಂದ್ರೆ ರಾಮ್ ಗಂಗಾ ನದಿಯ ದಂಡೆ ಮೇಲೆ ಕಂಡು ಬರ್ತೈತಿ ರಾಷ್ಟ್ರೀಯ ಉದ್ಯಾನವನ. ಆದ ಕಾರಣ ಇದನ್ನು ಏನಂದ್ರೆ ರಾಮ್ ಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕೂಡ ಕರೀತಾರ. ಈ ಪಾಯಿಂಟ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಏನಂದ್ರೆ ಇದಾದ ನಂತರ 1972 ಈ ಹುಲಿ ಯೋಜನೆ ನಮ್ದು ಏನಂದ್ರೆ ಪ್ರಾಜೆಕ್ಟ್ ಟೈಗರ್ ಮಾಡಿದ ನಂತರ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ನಾವು ಏನು ಮಾಡೀವಿ, ಹುಲಿಯನ್ನು ಅಳವಡಿಸಿಕೊಂಡಿವಿ. ಈ ಪಾಯಿಂಟ್ಸ್ ಗೊತ್ತಿರಬೇಕು. ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಂತರ 1972 ಜೂನ್ 5ರಿಂದ ಜೂನ್ 16ರವರೆಗೆ ಏನಂದ್ರೆ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ನಲ್ಲಿ ನಡೆದ ವಿಶ್ವ ರಾಷ್ಟ್ರಗಳ ಮಾನವ ಪರಿಸರದ ಮೇಲಿನ ಸಮ್ಮೇಳನದಲ್ಲಿ ಭಾರತವು ಸಹ ಭಾಗವಹಿಸಿತ್ತು. ಇದನ್ನೇನಂದ್ರೆ ಸ್ಟಾಕ್ ಹೋಮ್ ಸಮ್ಮೇಳನ ಅಂತೇಳಿ ಕರಿತೀವಿ. ಇದು ಏನಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಏನಂದ್ರೆ ಇದು ಸಮ್ಮೇಳನ ಆಗ್ಯಾದ್ರಿ. ಓಕೆ, ಇದಕ್ಕೇನಂದ್ರೆ ಇದರ ಬಗ್ಗೆ ನೀವೇನಂದ್ರೆ ನೆನಪಿಟ್ಕೊಳ್ಬೇಕು. ಯಾವಾಗಿಂದ ನಡೀತದ? ಜೂನ್ 5ರಿಂದ. ಈ ಸಮ್ಮೇಳನದ ನೆನಪಿಗಾಗಿ ನಾವು ಪ್ರತಿ ವರ್ಷ ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತಾರ. ಓಕೆ, ಎಲ್ಲ ದಿನಗಳು ಇಲ್ಲೇ ಬಂದು. ಓಕೆ, ಇದಾದ ನಂತರ 1971 ಫೆಬ್ರವರಿ 2ರಂದು 1971 ಫೆಬ್ರವರಿ 2ರಂದು ಇರಾನ್ ದೇಶದ ರಾಮ್ಸಾರ್ನಲ್ಲಿ ನಡೆದ ಜೌಗ ಭೂಮಿ ಸಂರಕ್ಷಣಾ ಸಂಬಂಧಿಸಿದಂತೆ. ಓಕೆ, ಇದನ್ನ ಏನಂದ್ರೆ ರಾಮ್ಸಾರ್ ಸಮ್ಮೇಳನ ಅಂತೇಳಿ ಕೂಡ ಕರೀತಾರ. ಇಲ್ಲಿ ಏನಂದ್ರೆ ರಾಮ್ಸಾರ್ ಒಪ್ಪಂದಕ್ಕೆ ಭಾರತವು ಸಹ ಏನಂದ್ರೆ ಸಹಿ ಹಾಕ್ತಾರ ಸ್ನೇಹಿತರೆ. ಓಕೆ, ಜೌಗು ಭೂಮಿಗೆ ಸಂಬಂಧಪಟ್ಟಂಗೆ ಸಮ್ಮೇಳನ ಆಗ್ಯದದು. ಎಲ್ಲಿ ನಡೆದದ? ಇರಾನ್ ದೇಶದ ರಾಮ್ಸಾರ್ನಲ್ಲಿ ನಡೆದಿತ್ತು. ಓಕೆ, ಹಾಗಾದ್ರೆ ಆದ ಕಾರಣ ನಾವು ಪ್ರತಿ ವರ್ಷ ಫೆಬ್ರವರಿ 2ರಂದು ಏನಂತ ಹೇಳಿ ಆಚರಣೆ ಮಾಡ್ತೀವಿ. ಓಕೆ, ಫೆಬ್ರವರಿ 2ರಂದು ವಿಶ್ವ ಜೌಗು ದಿನ ಅಂತೇಳಿ ಆಚರಣೆ ಮಾಡ್ತಾರ. ವಿಶ್ವ ಜೌಗು ಭೂಮಿ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರ. ಜೌಗು ಭೂಮಿ ದಿನ ಅಂತೇಳಿ ಆಚರಣೆ ಮಾಡ್ತಾರ ಫೆಬ್ರವರಿ 2ರಂದು. ಸೊ ಇಂಪಾರ್ಟೆಂಟ್ ಅದ, ನೆನಪಿಟ್ಕೊಳ್ರಿ. ಓಕೆ, ಇಲ್ಲಿವರೆಗೆ ಏನಂದ್ರೆ ನೆಕ್ಸ್ಟ್ ಏನಂದ್ರೆ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನಾಯಿತು, ಅಮೇರಿಕಾದವರು ಅಲ್ಲಿ ಅವ್ರ ದೇಶದಲ್ಲಿ ಏನಂದ್ರೆ ಅವರು ಏನು ಮಾಡಿದ್ರು ಅಂದ್ರೆ ಚಂದ್ರಯಾನಕ್ಕೆ ಕಳಿಸಿದ್ರು. ಇಬ್ಬರು 3 ಜನ ವ್ಯಕ್ತಿಗಳನ್ನು ಕಳಿಸಿದ್ರು. ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರಿಗೆ ಏನಂದ್ರೆ ಮೊದಲು ಕಾಲಿಟ್ಟವರು. ಅದು ಎಲ್ಲ ಬೇಡ, ಜಿಕೆ ಅದನ್ನ ಏನಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಮತ್ತೇನಂದ್ರೆ ಡಿಸ್ಕಷನ್ ಮಾಡಬಹುದು. ಓಕೆ, ಇದಾದ ನಂತರ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ 5ನೇಯ ಪಂಚವಾರ್ಷಿಕ ಯೋಜನೆ. ಓಕೆ, ಎಷ್ಟನೇ ಪಂಚವಾರ್ಷಿಕ ಯೋಜನೆ? 5ನೇಯ ಪಂಚವಾರ್ಷಿಕ ಯೋಜನೆ. ಓಕೆ, ಈಗ ನೆಕ್ಸ್ಟ್ ಏನಂದ್ರೆ 5ನೇ ಪಂಚವಾರ್ಷಿಕದಿಂದ ಹಿಡಿದು ನಾನೇನಂದ್ರೆ ನೆಕ್ಸ್ಟ್ ಏನಂದ್ರೆ ಪಂಚವಾರ್ಷಿಕ ಯೋಜನೆಗಳು ಐ ಥಿಂಕ್ ಏನಂದ್ರೆ ಒಂದು 4 ಪಾರ್ಟಲ್ಲಿ ನಾನೇನಂದ್ರೆ ಮುಗಿಸ್ಕೊಡ್ತೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಂದ್ರೆ ನೆಕ್ಸ್ಟ್ ಏನಂದ್ರೆ ನಾಳೆ ಅಥವಾ ನಾಳೆ ಸಾಯಂಕಾಲ ನಾನೇನಂದ್ರೆ ಇನ್ನೊಂದು ಏನಂದ್ರೆ ಪಂಚವಾರ್ಷಿಕ ಯೋಜನೆಗಳ 3ನೇ ಭಾಗದಲ್ಲಿ ನಾನೇನಂದ್ರೆ ಈ 5ನೇ ಪಂಚವಾರ್ಷಿಕ ಯೋಜನೆಯನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.